ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳು ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನ ಖಂಡಿಸಿದ್ದಾರೆ, ಟೀಕಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೇನೆ ಕಾಂಗ್ರೆಸ್ನ ಹೈಕಮಾಂಡ್ ಅಬ್ದುಲ್ ಜಬ್ಬಾರ್ ನಸೀರ್ ಅವರ ಮೇಲೆ ಕ್ರಮಕ್ಕೆ ಮುಂದಾಗ್ಬಿಡುತ್ತಾ? ತಕ್ಷಣಕ್ಕೆ ಅವರಿಬ್ಬರ ಮೇಲೆ ತೆಗೆದುಕೊಂಡಿರುವ ಕ್ರಮವನ್ನ ಕೈ ಬಿಡಬೇಕು, ಇಲ್ಲದೆ ಹೋದ್ರೆ ಮುಸ್ಲಿಂ ಸಮುದಾಯ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ ಧರ್ಮಗುರುಗಳು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳಿಂದ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮುಸಲ್ಮಾನರೇ ಕಾರಣ, ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ನೀವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ, ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ ನಾವು ತೋರಿಸ್ತೀವಿ ಅಂತ. ಏನೂ ತೋರಿಸ್ತೇನೆ, ಅಟ್ಲೀಸ್ಟ್ ಸ್ವಲ್ಪ ಅನೌನ್ಸ್ಮೆಂಟ್ ವಿನ್ನರ್ ಯಾರಂತ ಅನೌನ್ಸ್ಮೆಂಟ್ ಆಗಕ್ ಮುಂಚೆ ಈ ತರ ನಿರ್ದಿಷ್ಟವಾಗಿ ಒಂದು ಸಮಾಜದ ಮೇಲೆ ನೀವು ಗೂಡೆ ತೋರಿಸಿ ಅವರ ವಿರುದ್ಧ ನೀವು ಎತ್ಕಟ್ಟಿ ನೀವು ಏನ್ ಮಾಡ್ಬೇಕಂತ ಹೊರಟಿದ್ದೀರಿ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲೇ ಒಂದು ಕ್ವಶನ್ ಮಾರ್ಕ್ ತಿಳ್ಕೊಂಡಿದೆ. ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ, ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ಕೊಟ್ಟಾಗ್ತಾರೆ? ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ನೀವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ, ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ ನಾವು ತೋರಿಸ್ತೀವಿ ಅಂತ. ಏನೂ ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳು ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನ ಖಂಡಿಸಿದ್ದಾರೆ, ಟೀಕಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೇನೆ ಕಾಂಗ್ರೆಸ್ನ ಹೈಕಮಾಂಡ್ ಅಬ್ದುಲ್ ಜಬ್ಬಾರ್ ನಸೀರ್ ಅವರ ಮೇಲೆ ಕ್ರಮಕ್ಕೆ ಮುಂದಾಗ್ಬಿಡುತ್ತಾ? ತಕ್ಷಣಕ್ಕೆ ಅವರಿಬ್ಬರ ಮೇಲೆ ತೆಗೆದುಕೊಂಡಿರುವ ಕ್ರಮವನ್ನ ಕೈ ಬಿಡಬೇಕು, ಇಲ್ಲದೆ ಹೋದ್ರೆ ಮುಸ್ಲಿಂ ಸಮುದಾಯ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ ಧರ್ಮಗುರುಗಳು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳಿಂದ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮುಸಲ್ಮಾನರೇ ಕಾರಣ, ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅವರು ನೀವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ, ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ ನಾವು ತೋರಿಸ್ತೀವಿ ಅಂತ. ಏನೂ ತೋರಿಸ್ತೇನೆ, ಅಟ್ಲೀಸ್ಟ್ ಸ್ವಲ್ಪ ಅನೌನ್ಸ್ಮೆಂಟ್ ವಿನ್ನರ್ ಯಾರಂತ ಅನೌನ್ಸ್ಮೆಂಟ್ ಆಗಕ್ ಮುಂಚೆ ಈ ತರ ನಿರ್ದಿಷ್ಟವಾಗಿ ಒಂದು ಸಮಾಜದ ಮೇಲೆ ನೀವು ಗೂಡೆ ತೋರಿಸಿ ಅವರ ವಿರುದ್ಧ ನೀವು ಎತ್ಕಟ್ಟಿ ನೀವು ಏನ್ ಮಾಡ್ಬೇಕಂತ ಹೊರಟಿದ್ದೀರಿ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲೇ ಒಂದು ಕ್ವಶನ್ ಮಾರ್ಕ್ ತಿಳ್ಕೊಂಡಿದೆ. ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ,
ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ಕೊಡ್ತಾರೆ? ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ. ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ, ನಾವು ತೋರಿಸ್ತೀವಿ ಅಂತ ಏನೂ ತೋರಿಸ್ತೇನೆ. ಅಟ್ಲೀಸ್ಟ್ ಸ್ವಲ್ಪ. ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳು ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಿಲುವನ್ನ ಖಂಡಿಸಿದ್ದಾರೆ, ಟೀಕಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೇನೆ ಕಾಂಗ್ರೆಸ್ನ ಹೈಕಮಾಂಡ್ ಅಬ್ದುಲ್ ಜಬ್ಬಾರ್ ನಸೀರ್ ಅವರ ಮೇಲೆ ಕ್ರಮಕ್ಕೆ ಮುಂದಾಗ್ಬಿಡುತ್ತಾ? ತಕ್ಷಣಕ್ಕೆ ಅವರಿಬ್ಬರ ಮೇಲೆ ತೆಗೆದುಕೊಂಡಿರುವ ಕ್ರಮವನ್ನ ಕೈ ಬಿಡಬೇಕು, ಇಲ್ಲದೆ ಹೋದ್ರೆ ಮುಸ್ಲಿಂ ಸಮುದಾಯ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠರಿಗೆ ಮುಸ್ಲಿಂ ಧರ್ಮಗುರುಗಳು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮುಸ್ಲಿಂ ಧರ್ಮಗುರುಗಳಿಂದ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮುಸಲ್ಮಾನರೇ ಕಾರಣ, ಸಿಎಂ ಸಮ್ಮತಿ ಇಲ್ಲದೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ ಸರ್. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ. ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ, ನಾವು ತೋರಿಸ್ತೀವಿ ಅಂತ ಏನೂ ತೋರಿಸ್ತೇನೆ. ಅಟ್ಲೀಸ್ಟ್ ಸ್ವಲ್ಪ ಅನೌನ್ಸ್ಮೆಂಟ್ ವಿನ್ನರ್ ಯಾರಂತ ಅನೌನ್ಸ್ಮೆಂಟ್ ಆಗಕ್ ಮುಂಚೆ ಈ ತರ ನಿರ್ದಿಷ್ಟವಾಗಿ ಒಂದು ಸಮಾಜದ ಮೇಲೆ ನೀವು ಗೂಂಡೆ ತೋರಿಸಿ ಅವರ ವಿರುದ್ಧ ನೀವು ಎತ್ಕಟ್ಟಿ ನೀವು ಏನ್ ಮಾಡ್ಬೇಕಂತ ಹೊರಟಿದ್ದೀರಿ ನಮಗ್ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲೇ ಒಂದು ಕ್ವಶನ್ ಮಾರ್ಕ್ ಬಂದಿದೆ. ಮುಸ್ಲಿಂ ಸಮಾಜಕ್ಕೆ ಆಪ್ಷನ್ಸ್ ಇಲ್ಲ, ಕಾಂಗ್ರೆಸ್ ಬಿಟ್ರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ. ಯಾರಿದ್ದಾರೆ? ಅವ್ರು ಯಾರು ಕೊಡ್ತಾರೆ? ತಮ್ಮ ಕಾರ್ಯದರ್ಶಿ ನಸೀರ್ ಅಹಮದ್ ಸಾಬ್ರವರು ತಮ್ಮ ಅಭಿಪ್ರಾಯ ಕೇಳದೇನೆ ಹೇಳದೇನೆ ಹೈಕಮಾಂಡ್ ಕಿತ್ತಾಕತ್ತಾ? ಒಂದು ಸಿಂಪಲ್ ಪ್ರಶ್ನೆ. ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ, ಆದ್ರೆ ಅವ್ರನ್ನ ಕಾರ್ಯದರ್ಶಿ ಹೈಕಮಾಂಡ್ ಒಂದು ಅಭಿಪ್ರಾಯನೂ ಕೇಳದೆ ಅವ್ರನ್ನ ಪಕ್ಷದಿಂದ ಕಾರ್ಯದರ್ಶಿಯಿಂದ ದೂರ ಮಾಡುತ್ತಾ ನಮ್ಮ ಮೈನಾರಿಟಿ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಸಾಬ್ ದಾವಣಗೆರೆ ಅವ್ರನ್ನ ವಜಾ ಮಾಡಿದ್ದೀರಿ. ಇದಕ್ಕೆಲ್ಲ ಏನು? ಈಗ ತಾವು ಕನಕಪುರ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದೀರಿ. ಮುಂಚೆ ನಾನು ಶಿಸ್ತು ಅಂತೀರಿ. ಬರೀ ಮುಸಲ್ಮಾನರ ಭಾಗದಿಂದ ಒಂದು ಟಿಕೆಟ್ ಕೇಳಿ ಟಿಕೆಟ್ ಕೊಡ್ತೇನೆ, ಅಲ್ಲಿ ಏನಾಯ್ತು ಎಲ್ಲ ಬರೀ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಿ. ನಮ್ದು ಏನೋ ಹೊರಗಡೆ ಇದೆ, ಅವ್ರೇನೋ ವಿರುದ್ಧವಾಗಿ ಮಾಡೋರೆ,